ಹಾಲ ರವಿ ಬಂದು ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಂಗ್ ಟ್ವಿಸ್ಟರ್ ಗಿರೀಶ್ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ರವಿ ಬಂದೋ ನೂರೊಂದು ಹಾಲ ರವಿ ಬಂದೋ, ಹಾಲ ರವಿ ಬಂದೋ ನೂರೊಂದು ಹಾಲ ರವಿ ಬಂದೋ, ಹಾಲಾಡಿಕೊಂಡು ಏಳು ಮಲೆಗೆ ಹಾಲ ರವಿ ಬಂದೋ, ಹಾಲಾಡಿಕೊಂಡು ಏಳು ಮಲೆಗೆ ಹಾಲ ರವಿ ಬಂದೋ, ಹಾಲ ರವಿ ಬಂದೋ ನೂರೊಂದು ಹಾಲ ರವಿ ಬಂದೋ, ಹಾಲ ರವಿ ಬಂದೋ ನೂರೊಂದು ಹಾಲ ರವಿ ಬಂದೋ, ಹಾಲಾಡಿಕೊಂಡು ಏಳು ಮಲೆಗೆ ಹಾಲ ರವಿ ಬಂದೋ, ಹಾಲಾಡಿಕೊಂಡು ಏಳು ಮಲೆಗೆ ಹಾಲ ರವಿ ಬಂದೋ. ಆಲಂಬಾಡಿಂದ ವಲೂಗ ಮಾಡಿಕೊಂಡು, ಆಲಂಬಾಡಿಂದ ವಲೂಗ ಮಾಡಿಕೊಂಡು, ವಾಲಾಡಿಕೊಂಡು ಏಳು ಮಲೆಗೆ ಹಾಲ ರವಿ ಬಂದು, ವಾಲಾಡಿಕೊಂಡು ಏಳು ಮಲೆಗೆ ಹಾಲ ರವಿ ಬಂದು, ಹಾಲ್ ಹಳ್ಳ ತುಂಬಿ ಜಲದ ಕೊಳ ತುಂಬಿ, ಹಾಲ್ ಹಳ್ಳ ತುಂಬಿ ಜಲದ ಕೊಳ ತುಂಬಿ, ಜೊಲುತ್ತ ವಾಲುತ್ತ ಏಳು ಮಲೆಗೆ ಹಾಲ ರವಿ ಬಂದು, ಜೊಲುತ್ತ ವಾಲುತ್ತ ಏಳು ಮಲೆಗೆ ಹಾಲ ರವಿ ಬಂದು, ಹಾಲ ರವಿ ಬಂದೋ ನೂರೊಂದು ಹಾಲ ರವಿ ಬಂದೋ, ಹಾಲ ರವಿ ಬಂದೋ ನೂರೊಂದು ಹಾಲ ರವಿ ಬಂದೋ, ಹಾಲ ರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದು, ಹಾಲ ರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದು. ಆನದಿಂಬದಲ್ಲಿ ಆನಂದವೇ ನಮ್ಮ, ಆನದಿಂಬದಲ್ಲಿ ಆನಂದವೇ ನಮ್ಮ, ಆನಂದ ಕಾರಣ ಏಳು ಮಲೆಗೆ ಹಾಲ ರವಿ ಬಂದು, ಆನಂದ ಕಾರಣ ಏಳು ಮಲೆಗೆ ಹಾಲ ರವಿ ಬಂದು, ಹಾಲ ರವಿ ಬಂದೋ ನೂರೊಂದು ಹಾಲ ರವಿ ಬಂದೋ, ಹಾಲ ರವಿ ಬಂದೋ ನೂರೊಂದು ಹಾಲ ರವಿ ಬಂದೋ, ಮಾದೇವನ ಮಜ್ಜನೊತ್ತಿಗೆ ಏಳು ಮಲೆಗೆ ಹಾಲ ರವಿ ಬಂದು, ಮಾದೇವನ ಮಜ್ಜನೊತ್ತಿಗೆ ಏಳು ಮಲೆಗೆ ಹಾಲ ರವಿ ಬಂದು, ಏಳು ಮಲೆಗಾಲ ರವಿ ಬಂದು, ಏಳು ಮಲೆಗಾಲ ರವಿ ಬಂದು, ಏಳು ಮಲೆಗಾಲ ರವಿ ಬಂದು, ಏಳು ಮಲೆಗಾಲ ರವಿ ಬಂದು. ಎಸ್ ಅರ್ಚನಾ ಮ್ಯಾಮ್, ತುಂಬ ಚೆನ್ನಾಗಿ ಹಾಡಿದೆ, ವೆರಿ ನೈಸ್. ಬಟ್ ಇವನಿಗೆ ನಗು 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 ಅಂತ ಅಷ್ಟು ಕಾಟ ಕೊಡ್ತೀವಲ್ಲ, ಅವನು ಹಾಡು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಬೆರಳೆಲ್ಲ ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ಅಂದು 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 ಹಾಡು ಸ್ಟಾರ್ಟ್ ಆದ ತಕ್ಷಣ ಅವನು ಟೆನ್ಷನ್ ಝೋನ್ಗೆ ಹೋಗಿ ಮಾಮೂಲಿ ಅದು ಇಲ್ಲಿದ್ದಿದ್ದು ವಾಪಸ್ ಇಲ್ಲಿಗೆ ಬಂತು. ಬಟ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಹಾಡು ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಮೇಯ್ನ್ ಫೋಕಸ್ ಯಾವಾಗಲೂ ಇರಬೇಕು. ಆ ನಿಟ್ಟಿನಲ್ಲಿ ನೀನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೋಗ್ತಾ ಇದೆಯಾ. ಆಮೇಲೆ ನನಗೆ ಇವನ ಗಾಯನದಲ್ಲಿ ತುಂಬ ಇಷ್ಟ ಆಗೋದೇನು ಅಂತಂದರೆ ಆ ಸಣ್ಣ ಸಣ್ಣ ಮುರ್ಕಿಗಳು ಪಲ್ಕುಗಳು ಏನು ಲೀಲಾಜಾಲವಾಗಿ ಹಾಡ್ತಾನೆ. ಆ ಚರಣದಲ್ಲಿ ಒಂದು ಸಂಗತಿ ಮಾಡಿದೆಯಲ್ಲ, ಅದು ಮಾಡು. ಆನೆದಿಂಬದಲ್ಲಿ ಹಾಂ, ಮುಂದೆ ಆನಂದವೇ ನಮ್ಮ,
ಅದು ಅದು ತುಂಬ ಕಷ್ಟ ಅದು ಆ್ಯಕ್ಚುಲಿ ಆ ಸಂಗತಿ ತರರರ ತಾರರರ ಅದು ಸುಲಭಕ್ಕೆ ಯಾರಿಗೂ ಬರಲ್ಲ. ಅದು ಎಷ್ಟು ಆರಾಮಾಗಿ ಹಾಡ್ತಾ ಇದ್ದ, ಪ್ರತಿ ಸಲಿನೂ ಬ್ಯಾಂಗ್ ಆನ್ ಕರೆಕ್ಟಾಗಿ ಹಾಡ್ತಾ ಇದ್ದ ಅದನ್ನು. ಆನಂದಕಾರನ ಏಳು ಮಲೆಗೆ ಹಾಲರವಿ ಬಂದು, ಆನಂದಕಾರನ ಏಳು ಮಲೆಗೆ ಹಾಲರವಿ ಬಂದು. ಹರ್ಕತ್ಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವನ ಧ್ವನಿಯಲ್ಲಿ. ನೀನು ಇನ್ನೂ ಮೋರ್ ಚಾಲೆಂಜಿಂಗ್ ಹಾಡುಗಳನ್ನು ಮುಂಬರುವ ಸುತ್ತುಗಳಲ್ಲಿ ಆರಿಸ್ಕೊಂಡು ನಿನ್ನ ಕಂಠದಲ್ಲಿ ಏನೇನು ನುಡಿಯುತ್ತೆ ಅದನ್ನೆಲ್ಲ ಕೇಳೋದಕ್ಕೆ ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಪ್ಪ. ತುಂಬ ನೀಟಾಗಿ ಹಾಡ್ದು, ಶ್ರುತಿ ಎಲ್ಲ ಪಕ್ಕಾ ಇತ್ತು, ಗಾಯನ ಕೂಡ ತುಂಬಾ ಚೆನ್ನಾಗಿತ್ತು. ಒಂದು 5% ಭಾವನೆ ಇನ್ನೊಂಚೂರು ತುಂಬಿದರೆ ಏನಂತಾರೆ, ಐಸಿಂಗ್ ಆನ್ ದ ಕೇಕ್ ಆಗುತ್ತೆ. ಓಕೆನಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ಇನ್ನೊಂದು ತುಂಬ ಮುಖ್ಯವಾದ ವಿಷಯ, ಇವನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಯಾವುದೋ ಒಂದು ಹಾಡು ಅದು ಯಾವುದೋ ಒಂದು ಜಾಗದಲ್ಲಿ ಮಾತ್ರ ಆಡ್ ನೋಟ್ ಬರುತ್ತೆ. ಆ ಥರ ಟ್ರಿಕ್ಕಿ ಕಾಂಪೋಸಿಷನ್ ಇವನು ನೋಡಿ ಆರಿಸ್ಕೋತಾನೋ ಏನೋ ಗೊತ್ತಿಲ್ಲ, ತಗೊಳ್ಳೋದೆಲ್ಲ ಅದೇ ಥರ ಬಂದ್ಬಿಡುತ್ತೆ ಮ್ಯಾಮ್, ನನಗೆ ಗೊತ್ತಿಲ್ಲ. ಹಾಂ, ಅದನ್ನು ಮಾತ್ರ ಇವನು ತುಂಬ ಚೆನ್ನಾಗಿ ನಿಭಾಯಿಸ್ತಾನೆ. ಎಲ್ಲ ಹಾಡು ಉದ್ದಕ್ಕೂ ಘಾಟು ಬರ್ತಾ ಇರುತ್ತೆ. ಅದು ಒಂದೇ ಒಂದು ಜಾಗದಲ್ಲಿ ನಾ 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 ಅಲ್ಲಿ ಮಾತ್ರ ಗಾಂಧಾರ ಒಂದು ಬರುತ್ತೆ, ಅದಕ್ಕೆ ಮುಂಚೆ ಎಲ್ಲ ಟೂನೇ ಬರುತ್ತೆ. ಅದನ್ನು ಎಷ್ಟು ನೀಟಾಗಿ ಹಾಡಿದೆ ಅಂದರೆ ಖುಷಿಯಾಗೋಯ್ತು ಕಣೋ. ಗಾಡ್ ಬ್ಲೆಸ್ ಯು. ಸೂಪರ್. ಹೌದು, ಈ ಹಾಡಿನ ಕಂಪೋಸಿಷನ್ನೇ ಹೀಗಿದೆ, ಅದ್ಭುತವಾಗಿದೆ. ಗಿರೀಶ್ ರಾಜ್ಕುಮಾರ, ನೀವು ಭಾಳ ಬುದ್ಧಿವಂತ ಇದೆ ಕಣ. ಏನು ಗೊತ್ತಾ, ಅಲ್ಲಿ ಒಂದು ಸಣ್ಣ ಸಾಹಿತ್ಯ ಮಿಸ್ಟೇಕ್ ಮಾಡಿ ನನ್ನ ಮಕ್ಕ ನೋಡಿ ಆಮೇಲೆ ಸರಿ ಮಾಡ್ಕೊಂಬಿಟ್ಟೆ. ಸ್ಟಾರ್ಟಿಂಗ್ ಪಲ್ಲವಿಲೇ ಮಿಸ್ ಆಯಿತು ಸರ್. ಅಲ್ವಾ? ವೆರಿ ಗುಡ್, ಐ ಲೈಕ್ ದಟ್ ಆನೆಸ್ಟಿ. ಅದು ಬುದ್ಧಿವಂತಿಕೆ. ಅದು ವಾಲಾಡಿ ಅನ್ನೋದು ಆಲಾಡಿ ಅಂದೆ ಅಲ್ವಾ? ಹ್ಞೂ ಸರ್. ಹಾಂ, ಆಮೇಲೆ ವಾಲಾಡಿಗೆ ಸರಿಗೆ ಬಂದೆ. ಹಾಲಾಡಿಕೊಂಡು ಏಳು ಮಲೆಗೆ ಹಾಲರವಿ ಬಂದು. ಆಮೇಲೆ ಆನೆ ದಿಂಬ ಅಂದೆ. ಆನೆ ದಿಂಬಕ್ಕೂ ದಿಬ್ಬಕ್ಕೂ ವ್ಯತ್ಯಾಸ ಇದೆ. ಆನೆ ದಿಬ್ಬದಲ್ಲಿ, ದಿಬ್ಬ ಅಂದರೆ ಒಂದು ಗುಡ್ಡ, ಒಂದು ಆನೆ ದಿಬ್ಬದಲ್ಲಿ ಆನಂದವೇನಮ್ಮ ಅಂತ. ಆಮೇಲೆ ಹಾಲರವಿ ಅಂದರೆ ಏನು ಸರೋಜ ಸರ್? ಹಾಲ್ದು ಬಿಂದಿಗೆ. ಅಬ್ಬಬ್ಬಬ್ಬ, ಕರೆಕ್ಟು, ಬಿಂದಿಗೆ, ಆ ಹಾಲಿನ ಅರ್ವಿ ಅಲ್ವಾ, ಅದೆಲ್ಲ ಬಂದು ಅಂತ ಹೇಳಿ. ಇನ್ನೊಂದು ಪದ ಆ ಹಾಲಹಳ್ಳ, ಅದನ್ನು ಸ್ಪ್ಲಿಟ್ ಮಾಡಿ ಹೇಳೋ ಅಗತ್ಯ ಏನಿಲ್ಲ. ಹಾಲಳ್ಳ ತುಂಬಿ ಜಾಲಾದ ಕೊಳ್ಳ ತುಂಬಿ ಜೋಲುತ್ತ ವಾಲುತ್ತ ಏಳು ಮಲೆಗೆ ಹಾಲರವಿ ಬಂದು ಅಲ್ವಾ, ಹಂಗೆ ಹೇಳ್ಬೋದು. ಅದು ನೀನು ಅಕ್ಷರಗಳನ್ನು ಹೇಳ್ಬೇಕಾದ್ರೆ ಭಾಳ ಚೆನ್ನಾಗಿ ಅದಕ್ಕೆ ಹಕಾರಗಳಿಗೆ ಭಾಳ ಚೆನ್ನಾಗಿ ಒತ್ತು ಕೊಟ್ಟು ಹಾಡ್ತೀಯ, ಅದು ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೇಮಗಲ್ ಸರ್. ಗಿರೀಶ್, ಹೇಳಿ ಸರ್. ಈ ಹಾಡು 25 ವರ್ಷದಿಂದ ನಾನು ದೂರದರ್ಶನಕ್ಕೆ ಆಡಿದ್ದೆ. BV ಶ್ರೀನಿವಾಸ್ ಅಂತೇಳಿ ಅವರು ಈ ಟ್ಯೂನ್ ಮಾಡಿದ್ದು, ಏನು ಈ ಎಂಟೈರ್ ಟ್ಯೂನ್ ಇದ್ದಿದಲ್ಲ ಅವ್ರು ಮಾಡಿದ್ದು. ಹಾಲು ಹಳ್ಳ ತುಂಬಿ ಜಲದ ಕೊಳ ತುಂಬಿ ಜೋರು ತವಾಲುತ ಏಳು ಮಲೆಗೆ ಹಾಲರವಿ ಬಂದು. ಅಂದರೆ ಮುತ್ತೈದೆ ಹೆಂಗಸರು ಬೆಳಗಿನ ಜಾವ ಸ್ನಾನ ಮಾಡಿ ಹಸಿ ಹಾಲು ಬಿಸಿ ಬಿಸಿಯಾಗಿ ಕರ್ಕೊಂಡವರು ಮಹದೇಶ್ವರನಿಗೆ ಅಭಿಷೇಕಕ್ಕೆ, ನೀವು ಹೇಳಿದ್ರಲ್ಲ ಹಾಲು ಬಿದ್ದಿಗೆ ಅಂತ ಮುನ್ರಾಜ್ ಅವರು ಹೇಳಿದ್ರಲ್ಲ, ಅರಿವಿನಲ್ಲಿ ಹಾಕ್ಕೊಂಡು ಅದಕ್ಕೊಂದು ಹೂವು ಸುತ್ತಕೊಂಡು ಅಭಿಷೇಕಕ್ಕೆ ತಗೊಂಡೋಗೋದು. ಅದೇ ಹೇಳಿದ್ರೆ ಜೋಲುತ ವಾಲುತ, ಅದು ಒಳ್ಳೆ ಹಾಡು, ಅಭಿಷೇಕಕ್ಕೆ ತಗೊಂಡೋಗೋದು ಅಂತ ಆಗ ನಾನು ಅರ್ಥೈಸಿದ್ದೀನಿ ಆ ಹಾಡನ್ನು. ಮಹದೇಶ್ವರನಿಗೆ ಅಭಿಷೇಕಕ್ಕೆ ತಗೊಂಡೋಗೋಂಥ ಹಾಡು, ತುಂಬ ಒಳ್ಳೆ ಹಾಡು ಅದು. ಧನ್ಯವಾದ, ಚೆನ್ನಾಗಿ ಹಾಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಟಂಗ್ ಟ್ವಿಸ್ಟರ್ ಹೇಳಿ, ತುಂಬ ಹೊತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಅರಳಿ ಮರದಡಿ ತಳಿರೊಡೆದೆರಡೆಲೆ. ಅರಳಿ ಮರದಡಿ ತಳಿರೊಡೆದೆರಡೆಲೆ, ಅಷ್ಟೇನಾ? ಥ್ಯಾಂಕ್ ಯು. ಥ್ಯಾಂಕ್ಸ್. ಅವನ ಟಂಗೆ ಟ್ವಿಸ್ಟ್ ಆಗ್ತಾ ಇರಲಿಲ್ಲ, ಅವನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಹೌದಾ? ಥ್ಯಾಂಕ್ ಯು ಗಿರೀಶ್. ಚೆನ್ನಾಗಿದೆ ಅದು. ಇದು ಹೇಳಿ ನೋಡೋಣ. ಚಿಟಪಟ ಮಳೆಗೆ ಸೂರ್ಯನ ಬೆಚ್ಚದ ಬೆಳಕಿನ ರಾಶಿಗೆ ಕೂದಲು ಬಾಚದ ಗುಡುಗು ಗದರಿದ ಸದ್ದಿಗೆ ಹೆದರಿದ ಮೋಡದ ಹಿಂದೆ ನೋಡದ ಮುದರದ ಮಿಂಚಿದ ಗಾಯ ಕ್ಷಣದಲ್ಲಿ ಮಾಯ. ಸರ್ ಅವ್ನು ಜ್ವರ ಬಂದಿದೆ ಅಂತೆ ಸರ್, ಅದನ್ನ ಕೇಳಿ. ಚಿಟಪಟ ಮಳೆಗೆ ಸೂರ್ಯನು ಬೆಚ್ಚಿದ ಬೆಳಕಿನ ರಾಶಿಗೆ ಕೂದಲು ಬಾಚದ ಗುಡುಗು ಗದರಿದ ಸದ್ದಿಗೆ ಹೆದರಿದ ಮೋಡದ ಹಿಂದೆ ನೋಡದ ಮುದರದ ಮಿಂಚಿದ ಗಾಯ ಕ್ಷಣದಲ್ಲಿ ಮಾಯ. ನಾಳೆ ಇದನ್ನ ಅರ್ಧ ಕಲ್ತ್ಕೊಂಬ. ಓಕೆ? ಅಲ್ಲ, ಗುಡ್ ಲಕ್ಸ್. ಇದು ಟಂಗ್ ಟ್ವಿಸ್ಟರ್ ಅಲ್ಲ, ರ್ಯಾಪ್ ಇದು. ಹೌದು. ಥ್ಯಾಂಕ್ ಯು ಗಿರೀಶ್, ಥ್ಯಾಂಕ್ ಯು ಸೊ ಮಚ್.